ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ದಾಂಡೇಲಿಗೆ ಹೋಗಿದ್ವಿ ಫಾರ್ ಎ 1 ಡೇ ಟ್ರಿಪ್. ಆ್ಯಂಡ್ ಅಲ್ಲಿ ನಾವು ಬ್ಯೂಟಿಫುಲ್ ಆದಂತಹ ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಯಾವ ರೆಸಾರ್ಟ್ ಬುಕ್ ಮಾಡಿದ್ವಿ, ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ. ಸೊ ಇದು ನಮ್ಮ ರೆಸಾರ್ಟ್ ವ್ಯೂ. ತುಂಬಾ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಪೀಸ್ಫುಲ್ ಆಗಿತ್ತು. ಸೊ ರೆಸಾರ್ಟ್ ನೇಮ್ ಬಂದುಬಿಟ್ಟು ರಿವರ್ ಎಡ್ಜ್ ದಾಂಡೇಲಿ ಅಂತ. ಬೆಸ್ಟ್ ರೆಸಾರ್ಟ್ ಆ್ಯಂಡ್ ಅಫೋರ್ಡೆಬಲ್ ಟು. ಪೂಲ್ ಕೂಡ ಸಖತ್ ಕ್ಲೀನ್ ಆಗಿತ್ತು. ಇಲ್ಲಿ ನೋಡ್ಬೋದು ನೀವು, ನಾವು ತುಂಬಾ ಬೇಗ ಅರ್ಲಿ ಮಾರ್ನಿಂಗ್ ರೆಸಾರ್ಟಿಗೆ ಹೋಗಿದ್ವಿ. ಸೊ ಇನ್ನು ಆ ಮಂಜು, ಆ ಹಕ್ಕಿಗಳ ಶಬ್ದ ತುಂಬಾ ಪೀಸ್ಫುಲ್ಲಾಗಿ ಅನಿಸ್ತಾ ಇತ್ತು ನೋಡೋಕ್ಕೆ. ಸೊ ಈ ರೀತಿಯಾಗಿ ನಮ್ಮ ರೆಸಾರ್ಟ್ ಕಾಣಿಸ್ತಾ ಇದೆ. ಸೊ ಐ ವಿಲ್ ಲಿಂಕ್ ದ ರೆಸಾರ್ಟ್ ಡಿಸ್ಕ್ರಿಪ್ಷನಲ್ಲಿ. ನಾನು ರೆಸಾರ್ಟ್ ಬಗ್ಗೆ ಎಲ್ಲ ಲಿಂಕ್ ಕೆಳಗಡೆ ಹಾಕಿರ್ತೀನಿ. ಅವರ ಪ್ಯಾಕೇಜ್ ಏನಿದೆ, ಯಾವೆಲ್ಲ ಆ್ಯಕ್ಟಿವಿಟೀಸ್ ಪ್ರೊವೈಡ್ ಮಾಡ್ತಾರೆ ಎಲ್ಲವನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ. ಈ ರೆಸಾರ್ಟ್ ಬಂದುಬಿಟ್ಟು ಕಾಳಿ ನದಿ ದಡದಲ್ಲೇ ಇದೆ. ಅದಕ್ಕೆ ಮೋಸ್ಟ್ಲಿ ರಿವರ್ ಎಡ್ಜ್ ರೆಸಾರ್ಟ್ ಅಂತ ಇವರು ನೇಮ್ ಮಾಡಿರ್ಬೋದು. ಸೊ ಒಳಗೆ ಬರ್ತಿದ್ದಂಗೆ ಯು ಕ್ಯಾನ್ ಸಿ ದಿಸ್ ಈಸ್ ಅವರ್ ರೂಮ್. ಸೊ ವಿ ಬುಕ್ಡ್ ಡಿಲೆಕ್ಸ್ AC ರೂಮ್ಸ್ 4 ಜನಕ್ಕೆ. ಬಟ್ ದಿಸ್ ರೂಮ್ ಕ್ಯಾನ್ ಅಕೊಮೊಡೇಟ್ ಅಪ್ ಟು 6 ಪೀಪಲ್ ಬಿಕಾಸ್ ಅವರು ಒಂದು ಸೋಫಾ ಕಮ್ ಬೆಡ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ವ್ಯೂ ಕೂಡ ಸಖತ್ತಾಗಿ ಕಾಣಿಸುತ್ತೆ ರೂಮಿಂದ. ಸೊ ದಿಸ್ ಈಸ್ ಹೌ ಆರ್ ರೂಮ್ ಲುಕ್ಸ್. ಸೊ ರೂಮಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇವಾಗ ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ಆರ್ ಬ್ರೇಕ್ಫಾಸ್ಟ್ ಏರಿಯಾ. ಸೊ ಅಲ್ಲಿಗೆ ಹೋಗಿ ವಿ ಆರ್ ಹ್ಯಾವಿಂಗ್ ಅ ಬೊಫೆ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟಲ್ಲೂ ಕೂಡ ದೇ ಹ್ಯಾವ್ ವೆರೈಟಿ ಆಫ್ ಆಪ್ಷನ್ಸ್ ಟು ಈಟ್. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಹಾಗೆಯೇ ತಿಂಡಿ ತಿಂದ್ಕೊಂಡು ಒಂದು ಸಣ್ಣ ವಾಕ್ ಮಾಡ್ತಾ ಇದ್ದೀವಿ ರೆಸಾರ್ಟ್ ಸುತ್ತ ಹೇಗಿದೆ ನೋಡೋಕ್ಕೆ ಅಂತ. ರೆಸಾರ್ಟಲ್ಲಿರೋ ಆ ಕಾಮ್ನೆಸ್ ಆಗಲಿ, ಆ ಪೀಸ್ಫುಲ್ನೆಸ್ಸು, ಆ ಬ್ಯೂಟಿ, ನೇಚರ್ ಎಲ್ಲವನ್ನು ನೋಡಿ ನಂಗೆ ಅಲ್ಲೇ ಇದ್ಬಿಡಬೇಕು ಅಂತ ಅನಿಸ್ತಾ ಇತ್ತು. ಬೆಂಗಳೂರಲ್ಲಿ ಇದ್ದು ಬಿಲ್ಡಿಂಗ್ಸ್ಗಳನ್ನು ಅದು ಇದು ನೋಡಿಬಿಟ್ಟು ಈ ರೀತಿಯಾದ ಜಾಗಕ್ಕೆ ಹೋಗಿದ ತಕ್ಷಣ ನಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಅಲ್ಲೇ ಇದ್ಬಿಡೋಣ ಅಂತ ಕೂಡ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಣ್ಣ ವಾಕ್ ಮಾಡಿಕೊಂಡು ಈಗ ಪೂಲಲ್ಲಿ ಆಡೋಕ್ಕೆ ಅಂತ ಬಂದಿದ್ದೀವಿ. ಸೊ ರೆಸಾರ್ಟಿಗೆ ಬಂದಿರೋ ಮೇನ್ ರೀಸನ್ನೇ ಪೂಲಲ್ಲಿ ಆಡಬೇಕು ಅಂತ. ಪೂಲಲ್ಲಿ ನೀವು ಸಂಜೆ 6 ಗಂಟೆವರೆಗೂ ಎಷ್ಟೊತ್ತು ಬೇಕಾದರೂ ಆಡ್ಕೋಬೋದು. ಹಾಗೆ ಅದ್ರ ಜೊತೆ ಇಂಡೋರ್ ಆ್ಯಕ್ಟಿವಿಟೀಸ್ ಲೈಕ್ ಕ್ಯಾರಮ್ ಇದೆ, ಹಾಗೆಯೇ ಚೆಸ್ ಕೂಡ ಇದೆ, ಆರ್ಚರಿ ಇದೆ. ಸೊ ಇಂಡೋರ್ ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಆಪ್ಷನ್ಸ್ ಇದೆ ನಿಮಗೆ. ರೆಸಾರ್ಟಲ್ಲಿರೋ ಆ್ಯಕ್ಟಿವಿಟೀಸ್ ಎಲ್ಲನೂ ಮುಗಿಸ್ಕೊಂಡು ಈಗ ನಾವು ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿರೋ ಗಣೇಶ್ ಗುಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ರಿವರ್ ರಾಫ್ಟಿಂಗ್ ಆಗಿರಲಿ, ಬೋಟಿಂಗ್, ಕಯಾಕಿಂಗ್ ಎಲ್ಲವನ್ನು ಇಲ್ಲೇ ನೀವು ಮಾಡಬೇಕಾಗತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ನಮ್ಮ ರೆಸಾರ್ಟ್ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು. ನಂಬರ್ ಕೊಟ್ರೆ ಕಳಿಸ್ತೀವಿ.
ಯಾರ್ದಾರ ಕೊಡ್ರಿ. ಓನರ್ ಕೇಳೋ ಓನರ್ ನಿನ್ನ ಪ್ಯಾಕೆಟಲ್ಲಿ ಐತಿ ರೊಕ್ಕ ತಂಬಾಯಿಲ್ಲ ನನ್ನ ಪ್ಯಾಕೇಜಿಂದ ಓನರ್ ಅದು. ಸೊ ರಿಸಾರ್ಟಿಂದ ನೀವು ನೋಡ್ಬೋದು ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆಯೇ ಸಂಜೆ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ ಬಿಕಾಸ್ ಇಟ್ ವಾಸ್ ಮೈ ಮಾಮ್ಸ್ ಬರ್ಡೇ ಅವತ್ತು. ಸೊ ಅವಳಿಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸೋಣ ಅಂತ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಸೊ ನಮ್ಮ ಮನೇಲಿ ನಾನು ಯೂಶ್ವಲಿ ಯಾರದೇ ಬರ್ಡೇ ಆಗಲಿ ಜಾಸ್ತಿ ಎಕ್ಸೈಟ್ಮೆಂಟ್ ನನಗೇನೆ. ಇಲ್ಲಿ ನೋಡಿ ಅಮ್ಮನ ಬರ್ಡೇ ಅಮ್ಮಂದು, ಬಟ್ ಎಕ್ಸೈಟ್ಮೆಂಟ್ ನನಗೆ ಜಾಸ್ತಿ ಬಿಕಾಸ್ ತಿನ್ನಕ್ಕೆ ಕೇಕ್ ಸಿಗುತ್ತೆ ಅಂತ ಹೇಳಿಬಿಟ್ಟು. Happy birthday to you. Happy birthday to you. Happy birthday to you, mummy. Happy birthday to you. ಬರ್ಡೇ ಸೆಲೆಬ್ರೇಟ್ ಮಾಡಿ ಹಾಗೆಯೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಈಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೈಟ್ ವ್ಯೂ ಕೂಡ ಸಖತ್ತಾಗಿ ಕಾಣಿಸುತ್ತೆ ರೆಸಾರ್ಟಲ್ಲಿ. ಎಲ್ಲ ಹತ್ರ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಊಟ ಆದಮೇಲೆ ಒಂದೊಳ್ಳೆ ಕ್ಯಾಂಪ್ ಫೈರ್ ಕೂಡ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು. ಸೊ ಕ್ಯಾಂಪ್ ಫೈರ್ ನೋಡ್ತಾ ಎಂಜಾಯ್ ಮಾಡ್ತಾ ನಮ್ಮ ದಿನಾನ ವ್ರ್ಯಾಪ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಮಾಡಿಕೊಂಡು ಹೋಗ್ತಿರ್ಬೇಕಿದ್ರೆ ಒಂದು ಟೆಂಪಲ್ಗೆ ಹೋಗಿದ್ವಿ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವುಡ್ ವರ್ಕ್ ಮಾಡಿದ್ದಾರೆ ಟೆಂಪಲ್ ಪೂರ್ತಿ ಅಂತ. ತುಂಬಾ ಕ್ರಿಯೇಟಿವ್ ಆಗಿ ಯೂನಿಕ್ ಆಗಿತ್ತು ಆ್ಯಂಡ್ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಟೆಂಪಲಲ್ಲಿ ಇದೆ ಅಂತ ಹೇಳ್ಬೋದು. ಇದೇನೋ ರೊಟೇಟಿಂಗ್ ಥರದ್ದು ವುಡ್ ವರ್ಕ್ ಮಾಡಿದ್ದಾರೆ ಸೀಲಿಂಗಲ್ಲಿ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಹೀಗಿತ್ತು ನಮ್ಮ ಒನ್ ಡೇ ಟ್ರಿಪ್ ಟು ದಾಂಡೇಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.